ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲ? ಇವಾಗ ಸಂಜೆ 6 o'clock ಆಗ್ತಾಯಿದೆ. ಇವಾಗ ಸ್ವಲ್ಪ ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಸಾಯಂಕಾಲ ಟೈಮ್ ಅಲ್ವಾ, ಈವ್ನಿಂಗ್ ರೂಟೀನ್ ಏನಿರುತ್ತೆ ಅದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಇವಾಗ ಎದ್ದು ವಾಕಿಂಗ್ ಹೋದ. ವಾಕಿಂಗ್ ಮೀನ್ಸ್ ಅವನು ವಾಕಿಂಗ್ ಕರ್ಕೊಂಡು ಹೋದ್ರು. ಇವಾಗ ಸ್ವಲ್ಪ ಟೈಮ್ ಸಿಕ್ತು ಅಂತ ಹೇಳಿಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಮಾಡೋದಕ್ಕೂ ಕಾರಣ ಇದೆ. ಯಾಕೆ ಅಂತ ಅಂದರೆ, ಏನು ಇವಾಗ ತಮ್ಮನೇಲಲ್ಲೇ ಹಾಕ್ದಂಗೆ ಇವಾಗ ಎಲ್ರೂ ಅವಳದೇನೆ ತಪ್ಪು, ಅದಕ್ಕೇ ಬಾಯಿ ಮುಚ್ಕೊಂಡು ಇದ್ದಾಳೆ ಅಂತ ಸ್ವಲ್ಪ ಕಮೆಂಟ್ಸ್ಗಳು ಬರ್ತಾ ಇತ್ತಲ್ವ. ನಾನು ಹಾಕಿದ್ದ ವಿಡಿಯೋಸ್ಗಳಿಗೆ ಸ್ವಲ್ಪ ಜನ ಹಂಗೂ ಕಮೆಂಟ್ಸ್ ಮಾಡ್ತಾಯಿದ್ರು, ಸ್ವಲ್ಪ ಜನ ಈ ಥರನೂ ಮಾಡ್ತಾಯಿದ್ರು. ಅದಕ್ಕೆ ನಾವು ಕುಗ್ಗೋಗ್ಬಿಟ್ಟಿದ್ದಾಳೆ, ಹಂಗಾಗಿದೆ ಹಿಂಗಾಗಿದೆ, ಮತ್ತು ಅದಕ್ಕೇ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ನಾನೇನು ಕುಗ್ಗೋಗಿಲ್ಲ, ನಾನೇನು ಇದು ಮಾಡಿಲ್ಲ. ಅದಕ್ಕೆ ನಂಗೆ ಟೈಮ್ ಇರಲಿಲ್ಲ. ನಂಗೆ ಸ್ಯಾರಿ ಎಲ್ಲ ಪ್ಯಾಕಿಂಗ್ ಮಾಡೋದಿತ್ತು, ನಾನು ಅದರಲ್ಲಿ ಬ್ಯುಸಿ ಇದ್ದೆ. ನನಗೆ ಇದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಮತ್ತು ಎಲ್ಲರೂ ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬೇಳೆ ಬೇಯಿಸ್ಕೊಳ್ಳೋದು ಅಂತ ಅಂದರೆ ಏನು, ಎಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕ ಕಡೆದವರಾಗಲಿ ಇಲ್ಲಿಯವರಾಗಲಿ ಎಲ್ಲರೂ ಏನು ಇವಳಿಗೆ ಈ ಥರ ಒಂದು ವಲ್ಗರ್ ವರ್ಡ್ಸ್ನೆಲ್ಲ ಯೂಸ್ ಮಾಡಿದ್ದಕ್ಕೆ, ಈ ಥರ ಮಾಡಿದ ತಪ್ಪು, ಈ ಥರ ಮಾಡಬಾರ್ದು ಅಂತ ವಿಡಿಯೋಸ್ನೆಲ್ಲ ಅಪ್ಲೋಡ್ ಮಾಡಿದ್ದಕ್ಕೆ ಎಲ್ಲರೂ ಮಾಡಿದ್ದಾರೆ. ಅಂದರೆ ಜಾಸ್ತಿ ನಮ್ಮ ಉತ್ತರ ಕರ್ನಾಟಕ ಕಡೆ ಯೂಟ್ಯೂಬರ್ಸೇ ಮಾಡಿರೋದು, ಇಲ್ಲಿನೂ ಸ್ವಲ್ಪ ಮಾಡಿದ್ದಾರೆ ಅಂದ್ಕೊತೀನಿ. ಅದಕ್ಕೆ ಮಾಡಿರೋದಕ್ಕೆ ನಾಯಿಗಳು ಬೊಗಳ್ತಾ ಇರ್ತವೆ, ನಾನು ಬೆಳೀತಾ ಇರ್ತೀನಿ ಅಂತ ಹೇಳೋದು. ನಾವು ಅಂದರೆ ಅವಳು ಹೇಳೋದು ಈ ಥರ ನಾವು ವಿಡಿಯೋನೆಲ್ಲ ಮಾಡಿ ಈ ಥರ ಮಾತಾಡಿದ ತಪ್ಪು, ಈ ಥರ ನೀನು ಸಾರಿ ಕೇಳು, ವಿಡಿಯೋ ಡಿಲೀಟ್ ಮಾಡೋದು ಚೆನ್ನಾಗಿಲ್ಲ ನೋಡೋಕ್ಕೆ, ಈ ಸೋಷಿಯಲ್ ಮೀಡಿಯಾನ ಈ ಥರ ಕೆಟ್ಟದಾಗಿ ನಾವು ಯೂಸ್ ಮಾಡ್ಕೋಬಾರ್ದು, ಒಳ್ಳೆ ರೀತಿಯಲ್ಲಿ ಯೂಸ್ ಮಾಡ್ಕೋಬೇಕು ಅಂತಲೂ ಕೆಲವೊಬ್ಬರು ಯೂಟ್ಯೂಬರ್ಸ್ ಹೇಳಿದ್ದಾರೆ. ಮತ್ತು ಕೆಲವೊಬ್ಬರಿಗೂ ತುಂಬ ಕೋಪ ಬಂದು ಈ ಥರ ಮಾತಾಡಿದ ತಪ್ಪು, ಅವ್ರದ್ದೇನೂ ತಪ್ಪಿಲ್ಲ, ನೀನು ಸಾರಿ ಕೇಳಿಬಿಡು, ಈ ಜಗಳ ಇಲ್ಲಿಗೆ ಮುಗಿದ್ಬಿಡತ್ತೆ ಅಂತಲೂ ಕೆಲವೊಂದಿಷ್ಟು ಯೂಟ್ಯೂಬರ್ಸ್ನು ಈ ಥರ ಏನು ಅಂತ ಅಂದರೆ ವಿಡಿಯೋದಲ್ಲಿ ಹೇಳಿರೋದು, ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿರೋದ್ರಿಂದ ಇವಳು ಬೊಗಳ್ತಾ ಇರಿ, ನಾನು ಬೆಳೀತಾ ಇರ್ತೀನಿ ಅಂತ ಬೆಳೆಯೋದೊಂದು ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದಾಳೆ. ಎಲ್ಲ ಈ ಚಿಕ್ಕ ಯೂಟ್ಯೂಬರ್ಸ್ ಎಲ್ಲರೂ ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಕ್ಕೆ ಅವಳು ಹೇಳೋದು ಚಿಕ್ಕ ಯೂಟ್ಯೂಬರು ಅಂತ ಹೇಳಿಬಿಟ್ಟು ಕೆಲವೊಂದಿಷ್ಟು ಜನ ಎಲ್ಲನೂ ಚಿಕ್ಕ ಯೂಟ್ಯೂಬರ್ಸು ಎಲ್ಲನೂ ತಮ್ಮ ಬೇಳೆ ಬೇಯಿಸ್ಕೊತಾ ಇದ್ದಾರೆ, ಬೊಗಳ್ತಾ ಇದ್ದಾರೆ ಅಂತಂದರೆ ಎಲ್ಲ ಯೂಟ್ಯೂಬರ್ಸು ನಾಯಿಗಳ ಇವಳ ಒಂದು ದೃಷ್ಟಿನಲ್ಲಿ. ನಾನು ಒಂದು ಚಿಕ್ಕ ಯೂಟ್ಯೂಬರ್ ಆಗಿರೋದ್ರಿಂದ ಇವಳು ಇದರಲ್ಲಿ ನಾವೇನಲ್ಲ. ಅದು ಇವಳು ಏನಾದ್ರೂ ಆ ಥರ ಅಂದ್ಕೊಂಡಿದ್ರೆ ಅದು ನೀನೇ. ಅದೇನು ವರ್ಡ್ ನಾಯಿ ಬೊಗಳ್ದೆ ಹಂಗೆ ಹಿಂಗೆ ಅಂತ ಯೂಸ್ ಮಾಡಿದ್ದಿಲ್ಲ, ನಿನ್ನ ಬಾಯಲ್ಲಿ ಬಂದಿದೆ ಅಂತಂದ್ರೆ ಅದು ನೀನು. ಯಾರ್ಯಾರು ವಿಡಿಯೋ ಮಾಡಿದಾರಲ್ಲ ಅದು ಅವರು ಅಲ್ಲ, ಮತ್ತು ನಾನು ವಿಡಿಯೋ ಮಾಡಿದ್ದೀನಿ, ನಾನು ಕೂಡ ಅಲ್ಲ ಅಂತ ಹೇಳ್ತಾ ಯಾರು ಚಿಕ್ಕ ಯೂಟ್ಯೂಬರ್ಸು ನಾಯಿಗಳಲ್ಲ, ಬೊಗಳ್ತಾ ಇರಲಿ, ನಾನು ಬೆಳೀತಾ ಇರ್ತೀನಿ ಅಂತ ಹೇಳಿರೋದು. ಮತ್ತು ಬೇಳೆ ಬೇಯಿಸ್ಕೊಳ್ಳೋದಂತೆ ಕಾಂಟೆಂಟ್ ಕ್ರಿಯೇಟ್ ಮಾಡೋದು ಅಂತ ಅಂದರೆ ಬೇರೆದವ್ರ ವಿಷಯ ಇಟ್ಕೊಂಡು ಮಾಡೋದಲ್ಲ ಅಂತಂದೆ. ಅಪ್ಪ ಮಾರಯ್ಯ, ನೀನು ಹೇಳ್ತೀಯಲ್ಲ, ಹಿಂದೆ ಬಂದುಬಿಟ್ಟು ಬೇಳೆ ಬೇಯಿಸ್ಕೋತಾ ಇದ್ದಾರೆ ಅಂತ ಹೇಳಿಬಿಟ್ಟು ಕಾಂಟೆಂಟ್ ಕ್ರಿಯೇಟ್ ಮಾಡೋದಂದರೆ ಬೇರೆದವ್ರ ಬಗ್ಗೆ ಮಾತಾಡೋದಲ್ಲ. ಮತ್ತು ನೀವು ಮಾಡಿದ್ದೇನು, ನೀವು ಬೇರೆದವ್ರ ಬಗ್ಗೆನೇ ಮಾತಾಡಿ ಕೆಟ್ಟದಾಗಿರೋ ವಲ್ಗರ್ ವರ್ಡ್ಸ್ನೆಲ್ಲ ಬೈದು ನೀವು ಬೇರೆದವ್ರ ಬಗ್ಗೆ ಮಾತಾಡಿದ್ದು ಅದು ಕಾಂಟೆಂಟ್ ಕ್ರಿಯೇಟ್ ಮಾಡಿದ್ದಲ್ವಾ? ಬೇರೆದವ್ರು ಮಾಡಿದ್ರೆ ಮಾತ್ರ ನೀವು ಬೇಳೆ ಬೇಯಿಸ್ಕೊಂಡಿಲ್ವಾ? ಬೇರೆದವ್ರು ಮಾಡಿದ್ರೆ ಅದು ಬೇಳೆ ಬೇಯಿಸ್ಕೊಂಡಂಗೆ. ಬೇರೆದವ್ರೇನು ಬೇಳೆ ಬೇಯಿಸ್ಕೊಂಡಿಲ್ಲ, ನೀವದು ಹೇಳ್ತಾ ಇರೋದು. ಯಾಕೆ ಅಂತಂದ್ರೆ ನೀವು ಮಾಡಿದ್ದನ್ನ ನಿಮಗೆ ಸರಿ, ಬೇರೆದವ್ರಿಗೆ ನೀವು ಹೇಳೋಕ್ಕೆ
ಅದು ನಿಮ್ಗೆ ಏನು ವರ್ಡಿಂಗ್ಸ್ ಬರುತ್ತೆ ಅದನ್ನೆಲ್ಲ ಯೂಸ್ ಮಾಡ್ತೀರಾ. ಮತ್ತೆ ನೀವು ಮಾಡಿದ್ದೇನು, ನೀವು ಬೇರೆದವ್ರಿಗೆ ಬೈದಿದ್ದು ತಪ್ಪಲ್ವಾ? ನೀವು ಒಂದು ಕಂಟೆಂಟ್ನ ರೆಡಿ ಮಾಡಿಕೊಂಡು ಮಾತಾಡಿದ್ದು ಅದು ಎಷ್ಟು ಕೆಟ್ಟದಾಗಿ ಮಾತಾಡಿದ್ದೀರಾ ಅಂತಂದರೆ ಅಷ್ಟು ಕೆಟ್ಟದಾಗಿ ಮಾತಾಡಿದ್ದೀರಾ ಒಬ್ಬರಿಗೆ. ಅದನ್ನೇನಂತಾರೆ ಮತ್ತೆ ಬಾಯಿ ಮುಚ್ಕೊಂಡ್ಬಿಟ್ಟು ಸುಮ್ಮನೆ ಇರಬೇಕಾಗಿತ್ತು. ನೀವು ಬೇರೆದವ್ರ ಬಗ್ಗೆ ಮಾತಾಡ್ದಿರೋ ಚೆನ್ನಾಗಿರೋ ಒಂದು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ನಿಮ್ಮದೇ ನೀವಷ್ಟು ಮಾಡಬೇಕಾಗಿತ್ತು. ನೀವು ಅದನ್ನು ಮಾತಾಡಿದ್ದಕ್ಕೆ ಬೇರೆದವ್ರು ಮಾಡಿದ್ದಕ್ಕೆ ಕಾಂಟೆಂಟ್ ಕ್ರಿಯೇಟರ್ ಅಂತಂದರೆ ಚೆನ್ನಾಗಿರೋ ಕಂಟೆಂಟ್ ಕೊಡಬೇಕು. ಅದನ್ನು ಬಿಟ್ಬಿಟ್ಟು ಅವ್ರ ಬಗ್ಗೆ ಇವ್ರ ಬಗ್ಗೆ ಮಾತಾಡ್ತಾರೆ, ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ. ನಿಮಗೆ ಮಾತ್ರ ಕೆಲಸ ಇದೆಯಾ? ಇದೆ. ಮತ್ತು ನಿಮಗೆ ಲೆಂತ್ ಕಡಿಮೆ ಇರೋ ಸ್ಯಾರಿ ಕೊಡೋದು, ಹೆಂಗಂದರೆ ಹಂಗೆ ಬೈಯೋದು, ವಲ್ಗರ್ ವರ್ಡ್ಸ್ ಬೈಯೋದು, ಮತ್ತೊಬ್ರು ಮಕ್ಳಿಗೆ ಬೈಯೋದು, ಒಬ್ರು ಬಟ್ಟೆ ಬಗ್ಗೆ ಬೈಯೋದು, ಅದೆಲ್ಲ ನಿಮಗೆ ನೀವು ಕೆಲಸ ಇಲ್ದಿರೋ ಮಾಡಿರೋದು. ಬೇರೆದವರು ಅದನ್ನ ಏನಕ್ಕೆ ಹಿಂಗಂದ್ರಿ ಅಂತ ಅಂದರೆ ಅವ್ರಿಗೆ ನೀವೇ ತಿರ್ಗಾ ಹೇಳೋದು ನಿಮಗೆ ಕೆಲಸ ಇಲ್ಲ ಅದಕ್ಕೆ ಮಾತಾಡ್ತಿದ್ದೀರಾ ಅಂತ. ನೀವೇನು ಮಾಡಿದ್ದೀರಾ, ನೀವು ಮಾಡಿದ್ದನ್ನ ಬೇರೆದವ್ರು ಮಾಡಿಲ್ಲ, ನೀವು ಮಾಡಿದ್ದನ್ನ ನೀವು ಮಾಡಿದ ತಪ್ಪು ಅಂತ ಎಲ್ಲರೂ ಹೇಳಿದ್ದಾರೆ ಅಷ್ಟೇ. ಅದನ್ನು ಫಸ್ಟು ನೀವು ತಿಳ್ಕೊಳ್ಳಿ. ಮಾತಾಡುವಾಗ ಮತ್ತೊಬ್ಬರಿಗೆ ಬೇಳೆ ಯಾರು ಬೈಸ್ಕೋತಾ ಇಲ್ಲ. ಇಲ್ಲಿ ಏನು ಒಂದೊಂದು ವಿಡಿಯೋ ಹಾಕಿದ ತಕ್ಷಣ ಇಲ್ಲಿ ಯಾರಿಗೂ 10 ಲಕ್ಷ 20 ಲಕ್ಷ ಏನು ವ್ಯೂಸ್ ಯಾರಿಗೇನು ಆಗಿಲ್ಲ, ಏನಿಲ್ಲ. ಇದು ಒಂದು ಯೂಟ್ಯೂಬಲ್ಲಿ ಧ್ವನಿ ಎತ್ತಿರೋದು. ಅಂದರೆ ಈ ಥರ ನೀವು ಮಾಡಿದ ತಪ್ಪು, ನಮ್ಮ ಉತ್ತರ ಕರ್ನಾಟಕದವ್ರಿಗೆ ಬೈದಿದ್ದೀರಾ, ಇದು ತಪ್ಪು, ಇದನ್ನು ಮಾಡಬಾರ್ದು ನೀವು ಅಂತ ಹೇಳಿದ್ದಾರೆ ಅಷ್ಟೇ. ಅದೇನು ಕಾಂಟೆಂಟ್ ಕ್ರಿಯೇಟ್ ನಿಮ್ಮ ಮೇಲೆ ಮಾಡಿಕೊಂಡು ಮಾಡಿಲ್ಲ, ಏನಿಲ್ಲ. ನೀವು ಅಂದಿದ್ದೀರಾ ನಿಮ್ಮ ಜಾಗದಲ್ಲಿ ಬೇರೆ ಯಾರಾದರೂ ಉತ್ತರ ಕರ್ನಾಟಕದವ್ರಿಗೆ ಬೈದಿದ್ರು ಎಲ್ಲರೂ ಹಿಂಗೆ ಹೇಳ್ತಾ ಇದ್ರು. ಏನಕ್ಕೆ ಹೇಳಿದ್ರಿ ಅಂತ. ಏನು ನೀವೇನು ದೊಡ್ಡ ಇದು ಅಲ್ಲ, ನಿಮ್ಮ ಹೆಸರು ಇಟ್ಕೊಂಡ್ಬಿಟ್ಟು ಬೆಳೆದು ಬಿಡ್ತಾರೆ ಅಂತ. ಏನು ರಾತ್ರಿ ಎಲ್ರಿಗೂ ಲಕ್ಷ ಸಬ್ಸ್ಕ್ರೈಬರ್ಸ್ ಬಂದುಬಿಟ್ಟು ಬೆಲ್ಲ ಇದು ಏನು ಸಿಲ್ವರ್ ಪ್ಲೇ ಬಟನ್ ಬರುತ್ತಲ್ಲ ಬಂದುಬಿಟ್ಟಿದೆ ನಮ್ಮ ಉತ್ತರ ಕರ್ನಾಟಕದೆಲ್ರಿಗೂ ನಿಮ್ಮ ವಿಷಯ ಇಟ್ಕೊಂಡು ಮಾತಾಡೋದು, ಅದು ತಪ್ಪು. ಅದು ಏನೂ ಆಗಿಲ್ಲ, ಏನೋ ಅದು ಆಗಿಲ್ಲ. ನೀವು ಅದು ಹಂಗೆ ಅನ್ನೋದನ್ನು ತಪ್ಪು. ನಿಮ್ಮ ಹೆಸರು ಇಟ್ಕೊಂಡು ನೀವು ಬೆಳೆದ್ರೆ ಸಾಕು. ಬೆಳೆಯೋದು ನಿಮ್ಮ ತಲೆಯಲ್ಲಿದೆ. ನಾನು ಬೆಳಿಬೇಕು ಅಂತ ಹೇಳಿ ಬೇರೆದವರು ಒಳ್ಳೆ ದಾರಿನಲ್ಲೇ ಬೆಳೀತಾ ಇದ್ದಾರೆ. ನೀವು ಮಾಡಿದ ತಪ್ಪಿಗೆ ಎಲ್ಲರೂ ವಿಡಿಯೋಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಅಷ್ಟೇ. ಅದೇನು ಈಗ ಬೊಗಳಲಿ ನಾನು ಬೆಳಿತೀನಿ ಅಂತ ಅಂದಿರೋದಲ್ಲ, ಬೊಗಳಿರೋದು ನೀನು. ಅಂದರೆ ಏನು ಅಂತಂದರೆ ಕೆಟ್ಟದಾಗಿ ಮಾತಾಡಿರೋದು ನೀನು. ಅದಕ್ಕೆ ಬೇಕಿದ್ರೆ ಬೊಗಳೋದು ಅಂತ ನೀವು ಅನ್ಕೊಳ್ಳಿ. ಯಾರು ಇಲ್ಲಿ ಬೊಗಳಿಲ್ಲ ಯೂಟ್ಯೂಬರ್ಸು. ಎಲ್ರಿಗೂ ಮಾತಾಡಿದ್ದೀರಾ ಇದನ್ನ, ಯಾಕಂದರೆ ಎಲ್ಲರೂ ವಿಡಿಯೋ ಮಾಡಿದರೆ ಎಲ್ರಿಗೂ ಬರುತ್ತೆ ಇದು. ಬೊಗಳಕ್ಕೇನು ಇಲ್ಲೇನು ಇದಿಲ್ಲ. ಅದೆಲ್ಲ ನಿಮ್ಮ ವರ್ಡಿಂಗ್ಸ್ ನಿಮ್ದು ಏನೇನಿದೆ ಅದೆಲ್ಲ ನೀವೇ ಇಟ್ಕೊಳ್ಳಿ. ನಮಗೆ ಬೇಡ ಅದು ವಿಡಿಯೋ ಮಾಡಿರೋರಿಗೆ. ನನಗಂತೂ ಬೇಡವೇ ಬೇಡ. ಯಾಕಂದರೆ ನಾನು ಹೇಳಿದ್ದೀನಿ ನಿಮಗೆ ಒಳ್ಳೆ ರೀತಿಯಲ್ಲಿ. ಅದನ್ನು ನಾನು ತೊಗೊಳ್ಳಲ್ಲ ಆ ವರ್ಡು. ನೀವು ವಾಪಸ್ ತೊಗೊಳ್ಳಿ ಆ ವರ್ಡ್ನ ಅಂತ ಹೇಳ್ತಾ ಇದ್ದೀನಿ. ಮತ್ತು ಇವಳು ಫಾಲೋವರ್ಸು ನಾಯಿಗಳಿದ್ದಂಗೆ ಬಿಡಿ ನೀವು ಬೆಳೀತಾ ಇದ್ದೀರಾ ಅಂತ. ನಿಮ್ಮ ಫಾಲೋವರ್ಸು ಕೂಡ ಹಾಗೆ ಆಡ್ತಾ ಇರೋದು. ನಂಗೆ ದಯವಿಟ್ಟು ಒಂಥರ ಅನಿಸುತ್ತೆ ಫಾಲೋವರ್ಸ್ ಬಗ್ಗೆ ಮಾತಾಡೋಕ್ಕೆ. ಯಾಕೆ ಅಂತ ಅಂದರೆ ನೀವು ಒಂದು ತಾಯಿ ಬಗ್ಗೆ ಮಾತಾಡೋದು, ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಒಬ್ಬರು ಮಕ್ಕಳ ಬಗ್ಗೆ ಮಾತಾಡೋದು, ಒಬ್ಬರು ಫ್ಯಾಮಿಲಿ ಬಗ್ಗೆ ಮಾಡೋದು ಸರಿನಾ? ಎಷ್ಟರ ಮಟ್ಟಿಗೆ ನೀವು ಇದು ಸರಿ ಅಂತ ನೀವು ಫಾಲೋವರ್ಸ್ ಒಪ್ಕೊಂತಾರೆ? ಯಾವುದೇ ಮನುಷ್ಯನಾಗಲಿ ಇವತ್ತು ಎಷ್ಟೇ ಕೆಟ್ಟದಾಗಿರಲಿ, ಅವ್ರಿಗೆ ಕೆಟ್ಟದ್ದು ಮಾಡಿದರೆ ಮಾತ್ರ ಅವರು ಬೈತಾರೆ. ನೀವು ಅವಳ ಫಾಲೋವರ್ಸ್ ಎಂಥವ್ರಿ ನೀವು? ನಾಯಿಗಳು ಮಾಡ್ತಾರೆ, ನೀವು ತಲೆ ಕೆಡಿಸ್ಕೋಬೇಡಿ ಅಕ್ಕ, ನೀವು ಬೆಳೀರಿ, ನೀವು ಬೆಳೀತಾ ಇರೋದು ನೋಡ್ಕೊಂಡ್ಬಿಟ್ಟು ಉರ್ಕೋತಾ ಇದ್ದಾರೆ ಹಾಗೆ ಹಿಂಗೆ ಅಂತ ನೀವು ಕಮೆಂಟಲ್ಲಿ ಹಾಕಿದ್ದೀರಾ. ಕಮೆಂಟ್ ಬಾಕ್ಸಲ್ಲಿ ನೋಡಿದರೆ ನಿಮಗೆ ಬೇರೆ ಬುದ್ಧಿ ಇಲ್ವಾ? ನೀವಾದರೂ ಬುದ್ಧಿ ಹೇಳಬಾರ್ದ ಅವಳಿಗೆ? ಈ ಥರ ಮಾಡಿದ್ದು ತಪ್ಪು ನೀವು ಅಂತ ಹೇಳ್ಬಿಟ್ಟು ಹೇಳಿರ್ಬೋದೇನೋ ಕೆಲವೊಂದಿಷ್ಟು ಜನ. ಆ ಕಮೆಂಟ್ನ ಇವಳು ರಿಮೂವ್ ಮಾಡಿರ್ಬೋದೇನೋ, ಮಾಡಿರ್ತಾಳೆ. ಮತ್ತು ಇವಳು ನಾನೇನು ವಿಡಿಯೋ ಮಾಡಿದ್ನಲ್ಲ, ನಾನು ವಿಡಿಯೋ ಮಾಡಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಇವಳು ಏನು ಮಾಡಿದ್ದಾಳೆ ಅಂತ ಅಂದರೆ ಕಮೆಂಟ್ ಮಾಡಿದ್ದಾಳೆ ಹೆಂಗೆಂಗೋ ಕೆಟ್ಟದಾಗಿ. ಅದು ಬೇಡ. ನಾನು ಐಡಿನ ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೆ, ಬೇಡ ಅದು. ಬೇಕಿದ್ರೆ ಯಾರಾದ್ರೂ ಈ ಥರ ಕಮೆಂಟಲ್ಲಿ ಹಾಕಿದರೆ ಮಾಡಿ ಅಂತ ಹೇಳಿದರೆ ನಾನು ಮಾಡ್ತೀನಿ. ಬೇರೆ ಐಡಿಯಿಂದ ಇವಳು ಕಮೆಂಟ್ ಹಾಕೋದು ಹೆಂಗಂದ್ರೆ ಹಂಗೆ ಕೆಟ್ಟದಾಗಿ ಅವಳ ವ್ಯೂವರ್ಸು ಬಂದುಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಯಾರು ಆ ಥರ ಬಂದು ಆ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ. ನೀವು ಮಾಡೋದಿದ್ರೆ ಅವಳು ಕಮೆಂಟ್ ಬಾಕ್ಸಲ್ಲಿ ಮಾಡಿ. ಯಾಕೆ ಅವಳು ಕಮೆಂಟನ್ನ ಆಫ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿಬಿಟ್ಟು
ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ನೀವು ಕೆಟ್ಟದಾಗಿ ಕಮೆಂಟ್ ಮಾಡೋದು, ನನಗೇನಾದರೂ ಅನ್ನೋದು ಇದ್ದರೆ, ನಾ ಹೇಳ್ತಾ ಇರೋದು ಅವಳ ಫಾಲೋವರ್ಸೇ, ಅಂದರೆ ಅವಳ ಒಂದು ಫಾಲೋವರ್ಸ್ ಬಂದುಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಕೆಟ್ಟದಾಗಿ ಕಮೆಂಟ್ ಮಾಡೋರಿಗೆ ಮಾತ್ರ ವ್ಯೂವರ್ಸ್, ನಾನು ಬೇರೆದವ್ರಿಗೆ ಯಾರಿಗೂ ಅಂತ ಇಲ್ಲ. ಅದು ಅವ್ರಿಗೆ ಮಾತ್ರ ನಾನು ಹೇಳ್ತಾ ಇರೋದು. ಯಾರು ಕೆಟ್ಟದಾಗಿ ನಾನು ಮಾತಾಡಿದ್ದನ್ನು, ನಾನು ಧ್ವನಿ ಎತ್ತಿದ್ದನ್ನು ಕೆಟ್ಟದಾಗಿ ಮಾಡಿರೋರಿಗೆ ಮಾತ್ರ ಹೇಳ್ತಾ ಇದ್ದೀನಿ, ಎಲ್ರಿಗೂ ನಾನು ಹೇಳ್ತಾ ಇಲ್ಲ. ಯಾಕೆ ಅವಳು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ಆಫ್ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿಬಿಟ್ಟು ನಾವು ಆನಲ್ಲಿ ಇಟ್ಟಿದ್ದೀವಿ ಅಂತ ಹೇಳಿ ನೀವು ನನ್ನ ಕಮೆಂಟ್ ಬಾಕ್ಸಲ್ಲಿ ಬಂದು ಇಲ್ಲಿ ವಿಡಿಯೋ ನೋಡಿ ಕೆಟ್ಟದಾಗಿ ಕಮೆಂಟ್ ಹಾಕ್ತಾ ಇದ್ದೀರಾ. ಮತ್ತು ಅವಳು ಇದರಲ್ಲಿ ಹೋಗ್ಬಿಟ್ಟು ಕಮೆಂಟ್ ಹಾಕ್ತಾ ಇದ್ದಾರೆ, ಹಿಂಗೆ ಮಾಡಿದ್ದಾರೆ, ಹಾಗೆ ಹಿಂಗೆ ಅಂತ ಹೇಳಿ. ನೀವು ಫಾಲೋವರ್ಸು ಹಾಗೆ ಆಡ್ತಿರಲ್ವ, ನಿಮಗೊಂಚೂರಾದರೂ ಬುದ್ಧಿ ಇದೆಯಾ? ಅವಳು ಮಾಡಿದ್ದೇ ಕರೆಕ್ಟ್. ನಿಮ್ಮಂಥವ್ರು ಅವಳನ್ನ ಈ ಥರ ಅಂದರೆ ಪ್ರೋತ್ಸಾಹಿಸೋದ್ರಿಂದನೇ ಅವಳು ಇನ್ನೂ ಹೆಚ್ಚುಕೊತಾ ಇದ್ದಾಳೆ. ಯಾರು ಮಾಡಿದರೆ ಏನು, ನಾನು ಮಾಡಿದ್ದೇ ಕರೆಕ್ಟು, ನನ್ನನ್ನು ಜನ ಒಪ್ಕೊತಾ ಇದ್ದಾರೆ. ಇಷ್ಟು ಜನ ಒಪ್ಕೊಂಡಿದ್ದಾರೆ, 50-60 ಸಾವಿರ ಜನ ಒಪ್ಕೊಂಡಿದ್ದಾರೆ ನನ್ನ. ಎಲ್ಲೋ 4-5 ಜನ, ಎಲ್ಲೋ ಸ್ವಲ್ಪ ಉತ್ತರ ಕರ್ನಾಟಕದ ಜನ ಬಾಯಿ ಬಿಡ್ಕೊಂಡ್ರೆ ಏನಾಗೋದು ಅಂತ ಹೆಚ್ಕೊಂಡಿರೋದೇ ಅವಳು. ಇದೇ ಕಾರಣಕ್ಕೆ ಸ್ವಲ್ಪ ಬುದ್ಧಿ ಹೇಳಿ ಅವಳಿಗೆ, ಈ ಥರ ಮಾಡೋದು ತಪ್ಪು, ನೀನು ಮಾಡಿದ್ದು ತಪ್ಪು, ಬೇರೆದವ್ರಿಗೆ ಹರ್ಟ್ ಆಗತ್ತೆ ಅಂತ. ಅವಳು ಫಾಲೋವರ್ಸ್ಗೆ ನಾನು ಇದನ್ನೇ ಹೇಳ್ತೀನಿ. ಇವಳು ಎಷ್ಟು ವರ್ಸ್ಟ್ ಅಂತಂದರೆ, ಒಬ್ಬರು ಫೇಮಸ್ ಯೂಟ್ಯೂಬರು, ಅವ್ರಿಗೆ ಇವಳು ಅವ್ರ ಜೊತೆನೇ ಚೆನ್ನಾಗಿದ್ದು ಅವ್ರಿಗೇನೆ ಇವಳು ಬೇರೆ ಐಡಿಯಿಂದ ಇವಳು ಕಮೆಂಟ್ ಹಾಕೋದು, ಹೆಂಗಂದ್ರೆ ಹಾಗೆ ಕೆಟ್ಟದಾಗಿ. ಅದು ಅವ್ರಿಗೆ ಗೊತ್ತಾಗಿ ಇವಳಿಗೆ ಉಗಿದು ಉಪ್ಪು ಖಾರ ಹಾಕಿದ್ದಾರೆ ಅವ್ರು. ಇವಾಗ ಅವರೂ ವಿಡಿಯೋ ಮಾಡಿ ಹಾಕಿದ್ದಾರೆ. ಹಿಂಗೆ ಯಾರು ಮಾಡಿದ್ದಾರೆ ಅಂತ ಗೊತ್ತು ನನಗೆ, ನನ್ನ ಜೊತೆನೇ ಚೆನ್ನಾಗಿದ್ದು ನನಗೇನೆ ನೀನು ಈ ಥರ ಬೇರೆ ಐಡಿಯಿಂದ ಕಮೆಂಟ್ ಹಾಕೋದು ಮಾಡೋದು ಅಂತ ಹೇಳಿಬಿಟ್ಟು ಇವಳು ಸವಾಸನೇ ಬಿಟ್ಟಿದ್ದಾರೆ ಅವರು. ಇವಳು ಬೇಡ, ಇವಳು ಇದನ್ನು ಬೇಡ ಅಂತ ಹೇಳಿ. ಇವಳು ಹೆಂಗಂದ್ರೆ ತನ್ನ ವಿಡಿಯೋಗೆ ತಾನೇ ಕಮೆಂಟ್ ಹಾಕ್ಕೊಳ್ಳೋದು, ದೊಡ್ಡದಾಗಿ ಚೆನ್ನಾಗಿ ಮಾಡಿದ್ದೀನಿ, ಸೂಪರು, ಹಂಗೆ ಹಿಂಗೆ ಅಂತ ಕಮೆಂಟ್ ಹಾಕ್ಕೋತಾಳೆ. ಒಂದು 4-5 ಐ ಡಿ ಇಟ್ಕೊಂಡಿದ್ದಾಳೆ. 4-5 ಐ ಡಿ ಇಟ್ಕೊಂಡ್ಬಿಟ್ಟು ತನ್ನ ವಿಡಿಯೋಸ್ಗೆ ತಾನೇ ಕಮೆಂಟ್ ಹಾಕ್ಕೊಳ್ಳೋದು, ಏನು ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಬೇಕಿದ್ರೆ ನನ್ನ ಫಾಲೋವರ್ಸು ಯಾರಾದ್ರೂ ಮತ್ತು ನನ್ನ ಸಬ್ಸ್ಕ್ರೈಬರ್ಸು ಯಾರಾದ್ರೂ ಇವಳು ಕೆಟ್ಟದಾಗಿ ಕಮೆಂಟ್ ಹಾಕಿರೋ ಐ ಡಿನ ಲಿಂಕ್ ನೀವು ಇದು ಮಾಡಿ ನೋಡಿ, ಇವಳದೇ ಆಗಿರುತ್ತೆ ಅದೆಲ್ಲ. ಅದನ್ನು ಬೇರೆ ಅಪ್ಲೋಡ್ ಮಾಡಿದ್ದಾಳೆ ವಿಡಿಯೋ ಇವಳು, ಬೇರೆ ಒಂದು ಇನ್ಸ್ಟಾಗ್ರಾಮಲ್ಲಾಗಲಿ ಮತ್ತು ಶಾರ್ಟ್ಸಲ್ಲಾಗಲಿ ಅದೇ ಐಡಿಯಿಂದ ಮಾಡಿ. ಆ ಐಡಿಯಿಂದ ನನ್ನ ಇದಕ್ಕೆ ಇವಳು ಕಮೆಂಟ್ ಮಾಡಿರೋದು. ನನಗೆ ಆಮೇಲೆ ಅದು ಗೊತ್ತಾಯಿತು, ಈ ಥರ ಮಾಡೋಕ್ಕೆ ನಿನಗೆ ಕೆಲಸ ಇಲ್ಲ, ಮತ್ತೆ ನಿನಗೆ ನನಗೆ ಕೆಲಸ ಇಲ್ಲ, ನಾನು ಕುಗ್ಗೋಗಿಲ್ಲ, ನಾನು ಹಂಗೆ ಇದ್ದೀನಿ, ಯಾರಂದ್ರು ಏನು, ತುಳಿಯೋರು ತುಂಬ ಇದ್ದರೆ ಕಾಯೋನೊಬ್ನಿದ್ದಾನೆ ಅಂತೆ. ನಾನು ದೇವ್ರ ಹತ್ರ ಕೇಳಿಸಿದ್ದೀನಿ, ನಿನ್ನ ಹಿಂದೆ ಹಿಂಗೆಲ್ಲ ನಡೀತಾ ಇದೆ, ಎಲ್ಲ ಬೇಳೆ ಬೇಯಿಸ್ಕೋತಾ ಇದ್ದಾರೆ, ನಾನಿದ್ದೀನಿ ಅಂತ ಅಂದ್ರಂತೆ. ಕೆಟ್ಟ ಕೆಲಸಕ್ಕೆ ಯಾವತ್ತೂ ದೇವರು ಯಾರಿಗೂ ಸಪೋರ್ಟ್ ಮಾಡಲ್ಲ. ನೀನು ಮಾಡಿದ ಕೆಟ್ಟ ಕೆಲಸ, ನೀನು ಮಾಡಿದ್ದನ್ನು ಏನು ಅಂತ ಅಂದರೆ ಯಾವ ದೇವರು ಕ್ಷಮಿಸಲ್ಲ ಅಂತ ನಾನು ಹೇಳ್ತೀನಿ. ವ್ಯೂವರ್ಸ್, ಇದಕ್ಕೆ ನೀವು ಏನು ಹೇಳಬೇಕು ಅಂತಂದರೆ, ಇವಳೇನು ಹೇಳಿದಾಳೆ, ನಾವು ದೇವ್ರ ಹತ್ರ ಕೇಳಿದ್ದೀನಿ, ನನಗೆ ನಾನು ನಿನ್ನ ಜೊತೆ ಇದ್ದೀನಿ, ನಿನ್ನ ಬೆನ್ನು ಹಿಂದಿದ್ದೀನಿ, ನಿನ್ನ ತುಳಿಬೇಕು ಅಂತ ನಡೀತಾ ಇದೆ, ಎಲ್ಲರೂ ಅವರು ಬೇಳೆ ಬೇಯಿಸ್ಕೊತಾ ಇದ್ದಾರೆ ಅಂತಂದರೆ ಯಾವತ್ತಾದರೂ ದೇವರು ಕೆಟ್ಟ ಕೆಲಸಕ್ಕೆ ಸಪೋರ್ಟ್ ಮಾಡ್ತಾರಾ ಅಂತ ಕಮೆಂಟ್ ಮಾಡಿ. ಯಾವತ್ತೂ ಸಪೋರ್ಟ್ ಮಾಡಲ್ಲ. ನನ್ನ ಕಮೆಂಟ್ ಬಾಕ್ಸ್ಗೆ ಬೇರೆ ಐಡಿಯಿಂದ ಬಂದು ನೀನು ಈ ಥರ ಕಮೆಂಟ್ ಮಾಡೋದು ಅಷ್ಟು ಸರಿ ಇರಲ್ಲ ಅಂತ ಹೇಳ್ತೀನಿ. ಮತ್ತು ಎಲ್ಲ ಮಾತಾಡಿರೋರಿಗೆ ಬೊಗಳೋದು ಅಂತ ಹೇಳ್ತೀಯ, ಈ ಮಾತನ್ನ ವಾಪಸ್ ತಗೋ. ಯಾರು ಬೊಗಳಿಲ್ಲ ಇಲ್ಲಿ, ನೀನು ಮಾಡಿದ್ದು ತಪ್ಪು ಅಂತ ಹೇಳಿದ್ದಾರೆ. ಫ್ರೆಂಡ್ಸ್ ಎಲ್ಲರೂ ಕಮೆಂಟ್ ಮಾಡಿ ಏನು ಅಂತ ಹೇಳಿ. ಮುಂದೆ ಬರೋ ದಿನಗಳಲ್ಲಿ ಬೇಕಿದ್ದರೆ ಅವಳ ಐಡಿನೂ ನಾನು ನನ್ನ ಒಂದು ವಿಡಿಯೋನಲ್ಲಿ ನಾನು ಶೋ ಮಾಡ್ತೀನಿ. ಸ್ಕ್ರೀನ್ ಶಾಟ್ನೂ ಕೂಡ ನಾನು ಹೊಡೆದಿಟ್ಕೊಂಡಿದ್ದೀನಿ. ಅದನ್ನು ಯಾಕೆ ಡಿಸ್ಪ್ಲೇ ಮಾಡೋದು ಬೇಡ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಮತ್ತು ಇವತ್ತಿನ ವಿಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತಲೂ ನೀವು ಹೇಳಿ. ಅವಳು ಬೊಗಳ್ತಾ ಇದ್ದಾರೆ ಅನ್ನೋ ಒಂದು ಮಾತು ನನಗೆ ತುಂಬ ಹರ್ಟ್ ಆಯಿತು. ಮತ್ತು ಬಂದು ನನ್ನ ಕಮೆಂಟ್ ಬಾಕ್ಸಲ್ಲಿ ತುಂಬ ಕೆಟ್ಟದಾಗಿ ಬೇರೆ ಐಡಿಯಿಂದ ಅವಳು ಕಮೆಂಟ್ ಮಾಡಿರೋದ್ರಿಂದ ನಾನು ಈ ವಿಡಿಯೋ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಾವು ಯಾರೂ ಬೊಗಳಿಲ್ಲ,
ಪ್ಲೀಸ್ ಕಮೆಂಟ್ ಮಾಡಿ ಅವಳು ಈ ಥರ ಹೇಳಿದ್ದು ಸರಿನಾ ತಪ್ಪಾ ಅಂತ ಹೇಳಿ. ಮತ್ತು ಅವಳು ಫಾಲೋವರ್ಸ್ ಕೂಡ ಅವಳಿಗೆ ಸಪೋರ್ಟ್ ಮಾಡ್ತಾ ಇದ್ದಾರಲ್ಲ, ಇದು ಸರಿನಾ ತಪ್ಪು ಅಂತ ಕಮೆಂಟ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಒಂದು ಚೆನ್ನಾಗಿದೆ, ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿದರೆ ನಾನು ಹಾಕೋ ಪ್ರತಿಯೊಂದು ವಿಡಿಯೋನು ನಿಮಗೆ ಬಂದು ಬೇಗ ತಲುಪತ್ತೆ ಅಂತ ಹೇಳ್ತಾ ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.